ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಅನೇಕರಿಗೆ ರಾತ್ರಿ ನೆಮ್ಮದಿಯ ನಿದ್ರೆ ಸಿಗುವುದೇ ದೊಡ್ಡ ಸವಾಲಾಗಿದೆ. ನಿದ್ರೆಯ ಕೊರತೆಯು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತದೆ. ಆದರೆ ಚಿಂತಿಸಬೇಡಿ, ನಿಮ್ಮ ನಿದ್ರೆಯನ್ನು ನೈಸರ್ಗಿಕವಾಗಿ ಸುಧಾರಿಸಲು ಕೆಲವು ಸರಳ ಮತ್ತು ಪರಿಣಾಮಕಾರಿ ಸಲಹೆಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಂದು ಸ್ಥಿರವಾದ ನಿದ್ರೆಯ ವೇಳಾಪಟ್ಟಿಯನ್ನು ಮಾಡಿ. ಫಿಕ್ಸ್ ಯರ್ ಸ್ಲೀಪ್ ಶೆಡ್ಯೂಲ್. ಪ್ರತಿದಿನ ಒಂದೇ ಸಮಯಕ್ಕೆ ಮಲಗಲು ಮತ್ತು ಏಳಲು ಪ್ರಯತ್ನಿಸಿ. ವಾರಾಂತ್ಯದಲ್ಲೂ ಇದೇ ನಿಯಮವನ್ನು ಪಾಲಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ದೇಹವು ಒಂದು ಸ್ಲೀಪ್ ವೇಕ್ ಸೈಕಲ್ಗೆ ಹೊಂದಿಕೊಂಡು ಸರಿಯಾದ ಸಮಯದಲ್ಲಿ ನಿದ್ರೆಗೆ ಜಾರುತ್ತದೆ. ಮಲಗಲು 8 ಗಂಟೆಗಳ ಕಾಲಾವಕಾಶವನ್ನು ಮೀಸಲಿಡಿ. 2. ಮಲಗುವ ಕೋಣೆ ಮತ್ತು ತಯಾರಿ. ನಿಮ್ಮ ಕೋಣೆ ಯಾವಾಗಲೂ ಕತ್ತಲೆ, ತಂಪಾಗಿ ಮತ್ತು ಶಾಂತವಾಗಿರಲಿ. ಮಲಗುವ 30 ನಿಮಿಷಗಳ ಮೊದಲು ಒಂದು ರಿಲ್ಯಾಕ್ಸಿಂಗ್ ರೂಟೀನ್ ಅನ್ನು ಪಾಲಿಸಿ. ಉದಾಹರಣೆಗೆ, ಬೆಚ್ಚಗಿನ ಸ್ನಾನ ಮಾಡಿ, ಶಾಂತ ಸಂಗೀತ ಕೇಳಿ, ಪುಸ್ತಕ ಓದಿ ಅಥವಾ ಧ್ಯಾನ ಮಾಡಿ. ಮುಖ್ಯವಾಗಿ ಮಲಗುವ 1 ಗಂಟೆ ಮೊದಲು ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಟಿವಿಯಂತಹ ಎಲೆಕ್ಟ್ರಾನಿಕ್ ಸಾಧನಗಳಿಂದ ದೂರವಿರಿ, ಏಕೆಂದರೆ ಅವುಗಳಿಂದ ಬರುವ ನೀಲಿ ಬೆಳಕು ನಿದ್ರೆಗೆ ಸಹಾಯಕವಾದ ಮೆಲಟೋನಿನ್ ಹಾರ್ಮೋನ್ ಉತ್ಪಾದನೆಯನ್ನು ತಡೆಯುತ್ತದೆ. 3. ಆಹಾರ ಮತ್ತು ಪಾನೀಯಗಳ ಮೇಲೆ ಗಮನವಿರಲಿ. ಮೈಂಡ್ ಇಯರ್ ಡಯಟ್. ಮಲಗುವ ಕನಿಷ್ಠ 2 ರಿಂದ 3 ಗಂಟೆ ಮೊದಲು ಊಟ ಮುಗಿಸಿ. ರಾತ್ರಿಯ ಊಟ ಲಘುವಾಗಿರಲಿ. ಮಲಗುವ ಸಮಯದಲ್ಲಿ ಹೊಟ್ಟೆ ತುಂಬಿರುವುದು ಅಥವಾ ಖಾಲಿ ಇರುವುದು ಎರಡೂ ನಿದ್ರೆಗೆ ಅಡ್ಡಿಪಡಿಸಬಹುದು. ಮುಖ್ಯವಾಗಿ ಮಧ್ಯಾಹ್ನದ ನಂತರ ಕೆಫೀನ್, ಕಾಫಿ, ಟೀ ಮತ್ತು ಮಲಗುವ ಮೊದಲು ಆಲ್ಕೋಹಾಲ್ ಸೇವಿಸುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ಇವು ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ಹಾಳುಮಾಡುತ್ತವೆ. ಉತ್ತಮ ನಿದ್ರೆಗಾಗಿ ಅರಿಶಿನ ಮಿಶ್ರಿತ ಹಾಲು ಅಥವಾ ಚೆಮೊಮೈಲ್ ಟೀ ಸೇವಿಸಬಹುದು. 4. ವ್ಯಾಯಾಮ ಮತ್ತು ಬೆಳಕಿಗೆ ಒಡ್ಡುಗೊಳ್ಳಿ. ಎಕ್ಸರ್ಸೈಸ್ ಆ್ಯಂಡ್ ಡೇಲೈಟ್ ಎಕ್ಸ್ಪೋಜರ್. ಪ್ರತಿದಿನ ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ. ಆದರೆ ಮಲಗುವ 3 ರಿಂದ 4 ಗಂಟೆಗಳ ಮೊದಲು ಕಠಿಣ ವ್ಯಾಯಾಮ ಮಾಡುವುದನ್ನು ತಪ್ಪಿಸಿ. ದಿನದಲ್ಲಿ ಕನಿಷ್ಠ 30 ನಿಮಿಷಗಳ ಕಾಲ ಸೂರ್ಯನ ಬೆಳಕಿಗೆ ಒಡ್ಡುಗೊಳ್ಳಿ. ಇದು ನಿಮ್ಮ ದೇಹದ ಜೈವಿಕ ಗಡಿಯಾರವನ್ನು ನಿಯಂತ್ರಿಸಲು ಬಹಳ ಮುಖ್ಯ. ಈ ಸರಳ ನೈಸರ್ಗಿಕ ಸಲಹೆಗಳನ್ನು ಪಾಲಿಸುವುದರಿಂದ ನಿಮ್ಮ ನಿದ್ರೆಯ ಗುಣಮಟ್ಟ ಖಂಡಿತ ಸುಧಾರಿಸುತ್ತದೆ. ನೆನಪಿರಿ, ಉತ್ತಮ ನಿದ್ರೆಯೇ ಆರೋಗ್ಯಕರ ಜೀವನದ ಮೊದಲ ಮೆಟ್ಟಿಲು. ಈ ಸಲಹೆಗಳನ್ನು ಅನುಸರಿಸಿ ಪ್ರತಿದಿನ ಸುಖ ನಿದ್ರೆ ಪಡೆಯಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.